ಇನ್ನು ನಟಿ ರಮ್ಯಾಗೆ ದರ್ಶನ್ ಫ್ಯಾನ್ಸ್ ಅಶ್ಲೀಲ ಮೆಸೇಜ್ ಮಾಡಿದ ಪ್ರಕರಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಆಲ್ರೆಡಿ ಈ ಪ್ರಕರಣ ಸಂಬಂಧ ಒಂದಷ್ಟು ಜನನ್ನ ಅರೆಸ್ಟ್ ಕೂಡ ಮಾಡಿ ಚಾರ್ಜ್ ಶೀಟ್ ಕೂಡ ಆಗಿತ್ತು. ಈಗ ಕೋರ್ಟ್ನಲ್ಲಿ ವಿಚಾರಣೆ ಆಗ್ತಾ ಇದೆ. ಬೆಂಗಳೂರಿನ CCH 46 CCH 46 ಕೋರ್ಟ್ನಲ್ಲಿ ನಟಿ ರಮ್ಯಾ ಅವರ ವಿಚಾರಣೆಗೂ ಕೂಡ ಆಗ್ತಾ ಇದೆ. ನ್ಯಾಯಮೂರ್ತಿ ರಾಜೀವ್ ಗೌಡ ಅವರಿಂದ ಪ್ರಕರಣದ ವಿಚಾರಣೆ ಆಗ್ತಾ ಇದೆ. ಇನ್ ಕ್ಯಾಮ್ರಾ ಪ್ರೊಸೀಡಿಂಗ್ಸ್ ಮೂಲಕ ವಿಚಾರಣೆಗೆ ಹಾಜರಾಗಿದ್ದಾರೆ. ಸೊ ಚಾರ್ಜ್ ಶೀಟ್ ಕೂಡ ಆಗಿರೋದ್ರಿಂದಾಗಿ ಟ್ರಯಲ್ ಆರಂಭ ಹಿನ್ನೆಲೆ ವಿಚಾರಣೆಗೆ ಹಾಜರಾಗಿದ್ದಾರೆ ನಟಿ ರಮ್ಯಾ ಅವರು. ಏನೇನಾಯಿತು ಅಂಥೇಳಿ ಖುದ್ದು ಅವರ ಹತ್ರ ಸಾಕ್ಷಿ ಆಲ್ರೆಡಿ ಇದೆ, ಒದಗಿಸಿದ್ದಾರೆ. ಚಾರ್ಜ್ ಶೀಟ್ನಲ್ಲಿ ಅದನ್ನು ಉಲ್ಲೇಖನೂ ಮಾಡಿದ್ದಾರೆ. ಸೊ ಅದ್ರ ಬಗ್ಗೆ ಅವರ ಹತ್ರನೂ ಒಂದು ಸಲ ಸ್ಟೇಟ್ಮೆಂಟ್ ಪಡ್ಕೊಳ್ಬೇಕು ಕೋರ್ಟ್ನಲ್ಲಿ, ಜಡ್ಜ್ ಮುಂದೆನೆ. ಸೊ ಅದರ ಪ್ರಕ್ರಿಯೆ ಆರಂಭ ಆಗಿದೆ. ಕೋರ್ಟ್ನಲ್ಲಿ ಟ್ರಯಲ್ ಆರಂಭ ಆಗಿದೆ. ತನ್ನ ದೂರು ಸಂಬಂಧ ಸಾಕ್ಷಿಯನ್ನು ನುಡಿಯೋದಕ್ಕೆ ರಮ್ಯಾ ಹಾಜರಾಗಿದ್ದಾರೆ. ಬೆಂಗಳೂರಿನ ಸೈಬರ್ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿತ್ತು. ಸುಮಾರು 12 ಜನ ಆರೋಪಿಗಳನ್ನು ಅರೆಸ್ಟ್ ಮಾಡಿ ವಿಚಾರಣೆಯನ್ನೂ ಮಾಡಿದರು. ಈ 12 ಆರೋಪಿಗಳ ವಿರುದ್ಧವೂ ಕೂಡ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ. ಅದೇ ಚಾರ್ಜ್ ಶೀಟ್ನ ಆಧಾರದ ಮೇಲೆ ಈಗ ಟ್ರಯಲ್ ಶುರುವಾಗಿದೆ. ಇವತ್ತಿನಿಂದ ಸೆಷನ್ಸ್ ಕೋರ್ಟ್ನಲ್ಲಿ ಟ್ರಯಲ್ ಶುರುವಾಗ್ತಾ ಇದೆ. ಅದರ ಮೊದಲ ಸಾಕ್ಷಿನೇ ದೂರುದಾರೆ ರಮ್ಯಾ. ಹಾಗಾಗಿ ಅವರು ಕೋರ್ಟ್ಗೆ ಹಾಜರಾಗಿದ್ದಾರೆ. ಈಗ ರಮ್ಯಾ ಸೇರಿ 3 ಸಮನ್ಸ್ ಜಾರಿ ಮಾಡಿತ್ತು ಕೋರ್ಟು. ಸೊ ಅದರ ಭಾಗವಾಗಿಯೇ ಈಗ ಕೋರ್ಟ್ಗೆ ಹಾಜರಾಗಿದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ಇನ್ನಷ್ಟು ನಮ್ಮ ಪ್ರತಿನಿಧಿ ಸುಚಿತ್ರಾ ಫೋನ್ ಸಂಪರ್ಕದಲ್ಲಿ. ಸುಚಿತ್ರಾ, ಏನಾಗ್ತಾ ಇದೆ ಈಗ ಸದ್ಯ ಕೋರ್ಟ್ನಲ್ಲಿ? ಸುಚಿತ್ರಾ, ಕೋರ್ಟ್ನಲ್ಲಿ ಏನೇನಾಗ್ತಾ ಇದೆ ಸದ್ಯ? ಶರತ್, ಏನು ನಟಿ ರಮ್ಯಾಗೆ ಅಶ್ಲೀಲ ಮೆಸೇಜ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಕೋರ್ಟ್ಗೆ ರಮ್ಯಾ ಹಾಜರಾಗಿದ್ರು. ಜೊತೆಗೆ ತನ್ನ ದೂರು ಸಂಬಂಧ ಸಾಕ್ಷಿಯನ್ನ ಹೇಳೋದಿಕ್ಕೆ ಏನು ಸಿಟಿ ಸಿವಿಲ್ ಕೋರ್ಟ್ನ 46 ನಲ್ಲಿ ಹಾಜರಾಗಿದ್ರು. ಜೊತೆಗೆ ನ್ಯಾಯಮೂರ್ತಿ ರಾಜೀವ್ ಗೌಡ ಅವರಿಂದ ಒಂದಷ್ಟು ವಿಚಾರಣೆ ನಡೆಯಿತು. ಅವರು ಯಾವ ರೀತಿಯಾಗಿ ದೂರನ್ನ ಸಲ್ಲಿಸಿದ್ರು, ಯಾವ ಕಾರಣಕ್ಕೆ ದೂರನ್ನ ಸಲ್ಲಿಸಿದ್ರು, ಹಾಗೆ ಅದಕ್ಕೆ ಸಂಬಂಧಪಟ್ಟಂತ ಸಾಕ್ಷಿಯನ್ನ ರಮ್ಯಾ ಅವರು ಒದಗಿಸಿದ್ರು. ಈ ಒಂದು ವೇಳೆಯಲ್ಲಿ ಇನ್ ಕ್ಯಾಮ್ರಾ ಪ್ರೊಸೀಡಿಂಗ್ಸ್ ವೇಳೆಯಲ್ಲಿ ಕೋರ್ಟ್ ಮುಂದೆ ಹಾಜರಾದಂತಹ ರಮ್ಯಾ, ನಾನು 2014 ತನಕ ಚಲನಚಿತ್ರದಲ್ಲಿ ನಟಿಯಾಗಿ ಕೆಲಸ ಮಾಡಿದ್ದೀನಿ, ಹಾಗೆ 40ಕ್ಕೂ ಹೆಚ್ಚು ಫಿಲಿಂಗಳಲ್ಲಿ ನಟಿಸ್ತಿದ್ದೀನಿ, ಹಾಗೆ ಒಂದು ಸಿನಿಮಾವನ್ನ ಕೂಡ ನಿರ್ಮಾಣವನ್ನ ಮಾಡಿದ್ದೀನಿ ಅಂತ ಹೇಳಿದ್ರು. ಜೊತೆಗೆ 2013ರಿಂದ 19ರ ತನಕ ರಾಜಕೀಯದಲ್ಲಿ ಇದ್ದೆ, ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಸ್ಪರ್ಧಿಯಾಗಿ ಆಯ್ಕೆಯನ್ನ ಮಾಡಿದ್ದೆ. ಈ ರೀತಿಯಾಗಿ ಆನಂತರದಲ್ಲಿ ಒಂದು ಸ್ಟೇಟಸ್ ಮೂಲಕ ಅಥವಾ ಇನ್ಸ್ಟಾಗ್ರಾಮ್ ಮೂಲಕ ನನಗೆ ದರ್ಶನ್ ಫ್ಯಾನ್ಸ್ ಈ ರೀತಿಯಾಗಿ ಅಶ್ಲೀಲ ಮೆಸೇಜ್ ಅನ್ನ ಕಳಿಸಿದ್ರು. ಜೊತೆಗೆ ಯಾವ್ಯಾವ ಐಡಿಯಿಂದ ಮೆಸೇಜ್ ಅನ್ನ ಮಾಡಿದ್ರು ಅನ್ನೋ ಎಲ್ಲಾ ವಿವರವನ್ನ ರಮ್ಯಾ ಅವರು ನ್ಯಾಯಮೂರ್ತಿಗಳ ಮುಂದೆ ಸಾಕ್ಷಿಯನ್ನ ಒದಗಿಸಿದ್ರು. ಸದ್ಯ ಈ ಒಂದು ವಿಚಾರಣೆ ಮಧ್ಯಾಹ್ನ 3:30ರ ಸುಮಾರಿಗೆ ಮತ್ತೆ ನಡೆಯುವಂತದ್ದು. ಜೊತೆಗೆ ಸಾಕ್ಷಿಯನ್ನ ಕೂಡ ಈ ಒಂದು ಟ್ರಯಲ್ ಏನಿದೆ, ಈ ಒಂದು ಟ್ರಯಲ್ ನಲ್ಲಿ ರಮ್ಯಾ ಅವರು ಸಾಕ್ಷಿಗಳನ್ನ ಒದಗಿಸ್ತಾ ಹೋಗುವಂತದ್ದು. ಮುಂದಿನ ದಿನಗಳಲ್ಲಿ ಈ ಒಂದು ಪ್ರಕರಣ ಯಾವ ರೀತಿ ತಿರುವನ್ನ ಪಡ್ಕೊಳ್ಳುತ್ತೆ ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ ಸರ್. ಓಕೆ, ಥ್ಯಾಂಕ್ ಯು ಸುಚಿತ್ರಾ ಡೀಟೇಲ್ಸ್ಗಾಗಿ.